ನಾಟಿ ಕೋಳಿ ಸಾಕೋರಲ್ಲಿ ಒಂದು ಮನವಿ, ಯಾವುದೇ ಕಾರಣಕ್ಕೂ ಫೆನ್ಸಿಂಗ್ ಇಲ್ಲದೇ ನಾಟಿ ಕೋಳಿ ಮರಿಗಳನ್ನಾಗಲಿ ಕೋಳಿನಾಗಲಿ ಸಾಕಕ್ಕೆ ಹೋಗಬೇಡಿ. ಯಾಕೆಂದರೆ ನೋಡಿ ಈ ಕಡೆ ಇದು ನೋಡಿ ಇಲ್ಲಿ ಬೇಲಿ ಇದೆ, ಇಲ್ಲಿ ಕೀರ ಹಾವು ಏನಾದರೂ ಬಂದು ಅಕ್ಕಿ ಏನಾದರೂ ಬಂದು ಕೋಳಿಗಳನ್ನ ಎತ್ಕೊಂಡು ಹೋಗೋ ಸಾಧ್ಯತೆಗಳಿರ್ತವೆ. ಹಿಂಗೆ ಲಾಸ್ ಆಗೋದಂತೂ ಗ್ಯಾರಂಟಿ. ಇದನ್ನು ಫೆನ್ಸಿಂಗ್ ಮಾಡಬೇಕು. ಫೆನ್ಸಿಂಗ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಮಾಡಿದ್ದೀನಿ, ನೋಡ್ಕೊಳ್ಳಿ. ನೋಡಿ ಈ ಥರ ಬೇಲಿ ಇರಬಾರ್ದು. ಈ ಥರ ಬೇಲಿ ಇದ್ದರೆ ಯಾವುದೇ ಕಾರಣಕ್ಕೂ ಕೋಳಿಗಳನ್ನ ಸಾಕಲಿಕ್ಕಾಗಲ್ಲ, ಎಲ್ಲ ಲಾಸ್ ಆಗೋದಂತೂ ಗ್ಯಾರಂಟಿ. ನೋಡಿ ಈ ಥರ ಬೇಲಿ ಇರಬಾರ್ದು. ಇವನ್ನೆಲ್ಲ ಫೆನ್ಸಿಂಗ್ ಮಾಡಿಕೊಂಡು ಮೈಸೂರು ನಾಟಿ ಕೋಳಿ ಆಗಲಿ ಅಥವಾ ನೀವು ಸಾಕೋ ಸ್ವಂತ ಕೋಳಿ ಮೊಟ್ಟೆ ಇಕ್ಸಿ ಮರಿ ಹೊಡಿಸಿ ಸಾಕೋದಂಥದ್ದಾಗಲಿ ಯಾವುದನ್ನಾದರೂ ಸಾಕಬೇಕು ಅಂದರೆ ನಮಗೆ ಫೆನ್ಸಿಂಗ್ ಇರಬೇಕು. ನೋಡಿ ಈ ಥರ ಇರಬಾರ್ದು. ನೋಡಿ ಒಂದು ಸೈಡಿಂದ ಮಾಡ್ಕೊಳ್ತಿದ್ದೀನಿ ಫೆನ್ಸಿಂಗು. ಈ ಫೆನ್ಸಿಂಗ್ ಜೊತೆ ಈ ನೋಡಿ ಇಲ್ಲಿ ಇದೆಲ್ಲ ಬೇಲಿದೆ, ಇಲ್ಲೆಲ್ಲ ಬರೋದಂತೂ ಗ್ಯಾರಂಟಿ ಕೀರ ಹಾವು. ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ದೀನಿ ಫೆನ್ಸಿಂಗು. ನೋಡಿ ಈ ಥರ ಫೆನ್ಸಿಂಗ್ ಮಾಡ್ಕೋಬೇಕು. ಈ ಥರ ಫೆನ್ಸಿಂಗ್ ಜೊತೆಗೆ ಸ್ವಲ್ಪ ಸಣ್ಣ ಜಾಲರಿ ಕೆಳಗಡೆಯಿಂದ ಒಂದು ಅಡಿ 2 ಅಡಿ ಸಣ್ಣ ಜಾಲರಿ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಹದ್ದು ಹಾವು ಕೀರ ಹದ್ದುಗಳೇ ಬೇರೆ ಇದೆ, ಕೀರ ಬರಬಾರ್ದು ಅಂದರೆ ಕೆಳಗಡೆ ಸಣ್ಣ ಜಾಲರಿ ಚಿಕನ್ ಮೆಸ್ ಅದನ್ನು ಒಂದು 2 ಅಡಿ ಊದ್ಬಿಟ್ರೆ ಯಾವುದೇ ಕಾರಣಕ್ಕೂ ಕೀರ ಹಾವಾಗಲಿ ಏನೂ ಬರಲ್ಲ. ನೋಡಿ ಉದ್ದಕ್ಕೂ ಮಾಡಿದ್ದೀನಿ ನೋಡಿ. ಅದೇ ಈ ಮೆಸ್ನ ಅಲ್ಲಿಗೆ ಹಾಕ್ಬೇಕು. ನೋಡಿ ಇಲ್ಲಿ ಹಾಕಿದ್ದೀನಿ ಮೆಸ್ಸು. ಈ ಮೆಸ್ ತೆಗೆದು ಅಲ್ಲಿ ಕೆಳಗಡೆಗೆ ಹಾಕ್ಬೇಕು. ಹಾಕಿದ್ರೆ ಯಾವುದೇ ಕಾರಣಕ್ಕೂ ಕೀರ ಹಾವು ಏನೂ ಬರಲ್ಲ. ಅದ್ರ ಜೊತೆಗೆ ಬೇಕು ಅಂದರೆ ಈ ಗ್ರೀನ್ ನೆಟ್ಟು ಸ್ವಲ್ಪ ನೋಡಿ. ಆಲ್ರೆಡಿ ಕೋಳಿ ಮರಿಗಳು ಮೇಯ್ತಿದೆ ನೋಡಿ. ಯಾವುದೇ ಕಾರಣಕ್ಕೂ ಅಲ್ಲಿಗೆ ಕೀರ ನುಗ್ಗೋಕ್ಕಾಗಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೂ ಕೋಳಿ ಸಾಕಾಣಿಕೆ ಮಾಡುವವರು ಫೆನ್ಸಿಂಗ್ ಮಾಡದೆ ಕೋಳಿ ಮರಿಗಳನ್ನಾಗಲಿ ಕೋಳಿನಾಗಲಿ ಸಾಕ್ಲಿಕ್ಕೆ ಹೋಗ್ಬೇಡಿ. ಯಾಕಂದರೆ ವ್ಯರ್ಥ, ಲಾಸ್ ಆಗೋದಂತೂ ಗ್ಯಾರಂಟಿ. ನೋಡಿ ಆ ಥರ ಸ್ಪೇಸ್ ಇರಬಾರ್ದು. ಫೆನ್ಸಿಂಗ್ ಇಲ್ಲೇ ಸ್ಪೇಸಲ್ಲಿ ಸಾಕಬಾರ್ದು, ತಿಳ್ಕೊಂಡಿರಿ. ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.